ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ದುರ್ಗಾ, ಸತ್ಯ ನೀನು ಪ್ರಜ್ಞೆ ಬಂತಲ್ವಾ? ಐ ಆಮ್ ಸೋ ಹ್ಯಾಪಿ. ದುರ್ಗಾ, ಬೇಡಮ್ಮ, ಆಯಾಸ ಮಾಡ್ಕೋಬೇಡ. ಮೇಡಮ್, ನೀನು ನಿನ್ನಿಂದಾಗಿ ಇವಳು ಇವತ್ತು ಹೀಗಿದ್ದಾಳೆ. ಇದಕ್ಕೆಲ್ಲ ಕಾರಣ ನೀನು ಆ ಹೂ ತಗೊಂಬಂದ್ಯಲ್ಲ, ಅದೇನೆ. ಅಪ್ಪ, ಸತ್ಯ, ನಂಗೀಗ ಸಮಾಧಾನ ಆಯ್ತು. ನಾವಷ್ಟು ಕಷ್ಟಪಟ್ಟು ಪ್ರಯತ್ನ ಪಟ್ಟಿದ್ದು ಸುಳ್ಳಾಗ್ಲಿಲ್ಲ. ಪುಟ್ ಮೇಡಮ್, ನೀನು ಹುಷಾರಾಗಿದೆಯಾ ಅಲ್ವಾ? ನಾನು ಹುಷಾರಾಗೇ ಇದ್ದೀನಿ ದುರ್ಗಾ. ನಿನಗೆ ಪ್ರಜ್ಞೆ ಇಲ್ಲದೆ ಇರುವಾಗ ಎಲ್ಲರೂ ಎಷ್ಟು ಆತಂಕ ಪಟ್ಕೊಂಡಿದ್ರು ಗೊತ್ತಾ? ಈಗ ನೋಡು, ಎಲ್ಲರೂ ಮುಖದಲ್ಲೂ ನಿರಾಳತೆ ತುಂಬಿಕೊಂಡಿದೆ. ದುರ್ಗಾ, ನೀನು ಸಂಜೀವಿನಿ ಪುಷ್ಪ ತರಕ್ ಹೋಗಿದ್ದೆ, ಆಮೇಲೆ ವಾಪಸ್ ಬಂದೆ. ಆದ್ರೆ ಶರತ್ ಹೇಳ್ತಾನೆ ಅವನಿಗೆ ಆಕ್ಸಿಡೆಂಟ್ ಆಯ್ತು, ಆಮೇಲೆ ಪ್ರಜ್ಞೆ ತಪ್ಪಿತು ಅಂತ. ನಿಜವಾಗ್ಲೂ ಅಲ್ಲಿ ಏನಾಯ್ತು, ನಿನಗೇನಾಯ್ತು ನೆನ್ಪಿದ್ಯಾ? ಅದು ಸರ್, ಅವತ್ತು ನಾನು ಬಸ್ಸು ಸಂಜೀವಿನಿ ಪುಷ್ಪ ತಗೊಂಡು ವಾಪಸ್ ಕಾರಲ್ಲಿ ಬರ್ತಾ ಇದ್ವಿ. ಆಗ ಕಾರು ಒಂದು ಮರಕ್ಕೆ ಡಿಕ್ಕಿ ಹೊಡಿತು. ನಮ್ಮ ಹತ್ರ ಜಾಸ್ತಿ ಸಮಯ ಬೇರೆ ಇರಲಿಲ್ಲ. ನಾನು ಅದಕ್ಕೆ ಆ ಪುಷ್ಪನ ಎತ್ಕೊಂಡು ಪುಟ್ ಮೇಡಮ್ ಹತ್ರ ಹೋದೆ. ಆಮೇಲೆ ಆ ಪುಷ್ಪದ ಒಂದು ದಳ ತಗೊಂಡು ಪುಟ್ ಮೇಡಮ್ ತುಟಿ ಮೇಲಿಟ್ಟು ಇನ್ನೇನೊಳಗೆ ತಿನ್ನಿಸ್ಬೇಕು ಅಂತ ಹೋದೆ. ಆಮೇಲೆ ಆಮೇಲೆ ಏನಾಯ್ತು ದುರ್ಗಾ? ಆಮೇಲೆ ಆಮೇಲೆ ಏನಾಯ್ತು ಗೊತ್ತಾಗ್ತಿಲ್ಲ. ಈಗಲೇ ಎಚ್ಚರಾಗ್ತಿರೋದ್ರಿಂದ ನನಗೊಂದು ಗೊತ್ತಾಗ್ತಿಲ್ಲ. ನೆನ್ಪಾಗ್ತಿಲ್ವಾ? ಅಯ್ಯೋ, ಅದನ್ನೆಲ್ಲ ಕಟ್ಕೊಂಡು ಏನಾಗ್ಬೇಕಾಗಿದೆ ಈಗ? ಎಲ್ಲ ಆಯ್ತಲ್ಲ. ದಮಯಂತಿ, ಎಲ್ಲಾ ಕಡೆ ನೀನು ಮಾತಾಡ್ಲೇಬೇಕು ಅಂತೇನಿಲ್ಲ. ಅಯ್ಯೋ ಅಣ್ಣ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ದುರ್ಗಾಪುರದಲ್ಲಿ ನಡೆದಿದ್ದನ್ನ ತಗೊಂಡು ಈಗ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದೆ ಅಷ್ಟೇ. ನಮ್ ದುರ್ಗಾ ಹುಷಾರಾದ್ಲು, ಹಿತಾಪುಟ್ಟ ಹುಷಾರಾದ್ಲು, ನಮ್ಗದೇ ತಾನೇ ಬೇಕಾಗಿದ್ದು. ಅಪ್ಪ, ನೀವೆಲ್ಲ ರೆಸ್ಟ್ ಮಾಡಿ. ಆಯ್ತಪ್ಪ. ದುರ್ಗಾ ನನಗೆ ಹೆಲ್ಪ್ ಮಾಡಿದ್ದಾಳೆ. ನಾನು ಅವಳ ಹತ್ರ 2 ಬಿಟ್ಟಿದ್ರು ನಂಗೆ ಹೆಲ್ಪ್ ಮಾಡಿದ್ದಾಳೆ. ಅದಕ್ಕೆ ನಾನು ಅವಳಿಗೆ ಥ್ಯಾಂಕ್ ಯು ಹೇಳಬೇಕು. ಆದರೆ ಅದನ್ನ ಹೇಗೆ ಹೇಳಿ? ಪುಟ್ ಮೇಡಮ್ ಯಾಕಾಗಿ ಹೊರಟೋದ್ಲು?
ನನ್ನ ಮೇಲೆ ಅವಳಿಗಿನ್ನೂ ಕೋಪ ಕಡಿಮೆ ಆಗಿಲ್ವಾ? ಒಂದು ನಿಮಿಷ ನಿಮಿಷ. ಹೇಗಿದೆಯಾ? ಆರಾಮಾಗಿದ್ದೀನಿ. ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋ ಟೀನೇಜರ್ಸ್ ಥರ ಆಡ್ತಿದ್ದಾರೆ. ನೀರು ಕೊಡ್ಲಾ? ಬೇಡ. ಒಂದು ನಿಮಿಷ, ಫ್ಯಾನ್ ಹಾಕ್ತೀನಿ. ಬಾಸು, ಚಳಿ ಆಗ್ತಿದೆ, ಬೇಡ ಫ್ಯಾನು. ಸಾರಿ. ಒಳ್ಳೆ ಶರತ್. ದುರ್ಗಾ ಮಾಡಿರೋ ಉಪಕಾರಕ್ಕೆ ಅವ್ರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ಅದಕ್ಕೆ ಕನ್ಸರ್ನ್ ತೋರ್ಸೋದಕ್ಕೆ ನೋಡ್ತಿದ್ದಾರೆ. ಆದರೆ ಪಾಪ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಗೀತಾ ಹೇಳೋ ಹಾಗೆ ನೀವು ಟೇಟ್ ಗೂಬೆರಾಯನೇ. ಏನಾಯ್ತು ಬಾಸು? ಹೌದು, ನಾವು ದುರ್ಗಾಪುರದಿಂದ ಹೇಗೆ ಬಂದ್ವಿ? ಚಿಕ್ಕಪ್ಪ ಚಿಕ್ಕಮ್ಮಂಗೆ ನಾನು ಊರಿಗೋಗಿ ಬರ್ತೀನಿ ಅಂತಲೂ ಹೇಳಲಿಲ್ಲ. ಪಾಪ ಅವ್ರು ಏನು ಅನ್ಕೊಂಡ್ರೋ ಏನೋ. ದುರ್ಗಾ, ಈಗಿನ್ನು ಎದ್ದು ಹುಷಾರಾಗ್ತಾ ಇದೆಯಾ? ಅಟ್ಲೀಸ್ಟ್ ಇವಾಗಾದ್ರೂ ನಿನ್ನ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಈಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. ಬಾಸು, ಅದು ಬಿಡು. ನೋಡು, ಇವಾಗ ನಾನು ಹೇಳೋದನ್ನು ಕೇಳು. ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ಯು ಆರ್ ಗ್ರೇಟ್. ನಿನ್ನ ಹತ್ರ 2 ಆಪ್ಷನ್ ಇತ್ತು. ಒಂದು ನಿನ್ನ ಪ್ರಾಣ, ಇನ್ನೊಂದು ಹಿತ ಪ್ರಾಣ. ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ತಮ್ಮ ಪ್ರಾಣನ ಪಕ್ಕಕ್ಕಿಟ್ಟು ಸಂಬಂಧನೇ ಇಲ್ಲದೆ ಇರೋ ಮಗು ಪ್ರಾಣ ಕಾಪಾಡೋದಕ್ಕೆ ಖಂಡಿತ ಮುಂದಾಗ್ತಾ ಇರಲಿಲ್ಲ. ಆದರೆ ನೀನು ಹ್ಯಾಟ್ಸ್ ಆಫ್ ದುರ್ಗಾ. ನಿನ್ನ ವಿಷಯದಲ್ಲಿ ನಾನು ತುಂಬ ಸಲ ಕೋಪ ಮಾಡ್ಕೊಂಡಿದ್ದೀನಿ, ನಿನಗೆ ಬೈದಿದ್ದೀನಿ. ಬಟ್ ಇವಾಗ ನನಗೆ ಒಂದಂತೂ ಅರ್ಥ ಆಗಿದೆ, ನಿನ್ನ ಮನಸ್ಸು ಶುದ್ಧ. ಹಿತ ಮೇಲೆ ನೀನು ತೋರಿಸೋ ಪ್ರೀತಿ, ಕನ್ಸರ್ನ್ ಎಲ್ಲ ಜೆನ್ಯೂನ್ ಅಂತ ನನಗೆ ಅರ್ಥ ಆಗಿದೆ ದುರ್ಗಾ. ಥ್ಯಾಂಕ್ ಯು ಸೋ ಮಚ್. ಐ ನೋ ನೀನು ಮಾಡಿರೋ ಉಪಕಾರ ಆಕಾಶದಷ್ಟು ದೊಡ್ಡದು. ಅದಕ್ಕೆ ಬರೀ ಥ್ಯಾಂಕ್ ಯು ಹೇಳಿದ್ರೆ ಸಾಕಾಗಲ್ಲ ಅಂತ. ಬಟ್ ಸ್ಟಿಲ್